ಆದಷ್ಟು ಬೇಗ ಒಂದು ಕೊಲಾಬ್ ಇದೆ. ಹೌದು, ಅತಿ ಶೀಘ್ರದಲ್ಲಿ ವಿಡಿಯೋ ಬರುತ್ತೆ ಸರ್ವ್ ಬ್ರೋ ಚಾನಲ್ ಅಲ್ಲಿ. ನೋಡಿ ಫ್ರೆಂಡ್ಸ್, ಎಂಜಾಯ್ ಮಾಡಿ. ಇವಾಗ ಸ್ವಲ್ಪ ಜನಕ್ಕೆ ಹೆಂಗಂತಂದ್ರೆ ಕಲರು, ಫಿಗರು, ವಾಯ್ಸು ಇಷ್ಟು ಮ್ಯಾಟ್ರ್ ಆದ್ರೆ ಮಾತ್ರ ನೆಗೆಟಿವ್ಸ್ ಏಟ್ ಬಂತು. ನಮ್ಮ ಮಮ್ಮಿ ಒಬ್ಬರು ಸಪೋರ್ಟ್ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಯಾರು ಏನಾದ್ರು ಅನ್ಕೊಳ್ಳಿ, ನೀನ್ ಮಾಡಪ್ಪ, ನಿನ್ ಮೇಲೆ ನನ್ಗೆ ನಂಬಿಕೆ ಇದೆ. ನನಗೆ 10 ಜನ ಪಾಸಿಟಿವ್ ಹಾಕೋದ್ರು ಅದನ್ನ ನಾನು ನೋಡಲ್ಲ. ನೆಗೆಟಿವ್ ಒಂದ್ ಕಮೆಂಟ್ ಮಾತ್ರ ಚುಚ್ತಾ ಇರುತ್ತೆ ಬಂದು ಏನಕ್ಕೆ ಹಾಕ್ಬಿಟ್ರು, ಎಲ್ಲಾ ಕರೆಕ್ಟ್ ಆಗಿ ಮಾಡ್ತಿದೀನಲ್ಲ ಅಂತ. ಆಮೇಲೆ ಹೆಲೋ ಗೈಸ್, ನಾನ್ ನಿಮ್ಮ ಪ್ರೀತಿಯ ಶಾರು ಮಾತಾಡ್ತಾ ಇದೀನಿ. ಪ್ರೀತಿಯ ಶಾರು ಅಲ್ಲ, ಪ್ರೀತಿ ಸ್ವಲ್ಪ ಕಡಿಮೆ ಮಾಡ್ಬಿಟ್ಟಿದೀರಾ ಕೊಡೋದು. ಅದಕ್ಕೆ ನಾನು ನಿಮ್ಮ ಶಾರು ಮಾತಾಡ್ತಾ ಇದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಾರು A to Z. ಸೊ ತಮ್ಮನೇಲಿ ನೋಡ್ಬಿಟ್ಟಿರ್ತೀರಾ ನಾವ್ ಏನ್ ಇವತ್ತು ಮಾಡ್ತಾ ಇರೋದು, ಯಾರಿಗ್ ಮೀಟ್ ಆಗ್ತಾ ಇದೀವಿ. ಸಖತ್ ಎಕ್ಸೈಟ್ ಆಗಿದ್ದೀನಿ. ನಾನಂತೂ ಫಸ್ಟ್ ಟೈಮ್ ಒಬ್ರು ಯೂಟ್ಯೂಬರ್ಗೆ ಮೀಟ್ ಮಾಡಕ್ ಹೋಗ್ತಾ ಇದೀನಿ. ಹೇಗಿರುತ್ತೋ ಗೊತ್ತಿಲ್ಲ, ನೋಡೋಣ. ನೀವು ಜಾಯಿನ್ ಆಗಿರಿ. ಆಮೇಲೆ ಇನ್ನೊಂದು, ನಾನು ಯಾವತ್ತು ಮೆಟ್ರೋದಲ್ಲಿ ಕೂತಿಲ್ಲ. ಮೆಟ್ರೋ ಸ್ಟಾರ್ಟ್ ಆಗಿ ಎಷ್ಟೋ ವರ್ಷ ಆದ್ರೂ ನಾನು ಮೆಟ್ರೋದಲ್ಲಿ ಕೂತಿಲ್ಲ. ಫಸ್ಟ್ ಟೈಮ್ ಮೆಟ್ರೋ ಬೇರೆ ಹತ್ತುತ್ತಾ ಇದ್ದೀನಿ. ಮೊದಲ ಅನುಭವ, ನೋಡೋಣ. ರಶ್ ಮೊದಲನೇ ಸರಿನೇ ರಶ್. ಅನುಭವ ಚೆನ್ನಾಗಿದೆ, ಆದ್ರೆ ಸೀಟ್ ಸಿಕ್ಕಿಲ್ಲ. ಇನ್ನೊಂದೇನಂದ್ರೆ 2011 ಅಲ್ಲಿ ಮೆಟ್ರೋ ಸ್ಟಾರ್ಟ್ ಆಗಿರೋದು. ನಾನು ಮೊದಲನೇ ಸರಿ ಇವಾಗ ಹತ್ತಿರೋದು. ಬೆಂಗಳೂರಲ್ಲಿ ಇದ್ದು ಮೊದಲನೇ ಸರಿ. 2000 years later. ನೋಡಿ, ರಿಸ್ಕ್ ಕೊಟ್ಟಿದ್ರೆ ಸಾರಿ. ಇಲ್ಲ, ರಿಸ್ಕ್ ಏನು ಕೊಟ್ಟಿಲ್ಲ. ನಮ್ದು ನಮ್ದು ಅದೇ ಬ್ರೋ. ಇಲ್ಲೆಲ್ಲ ನಿಮಗ್ ನಾರ್ಮಲ್ ತರಾನೇ ಅಲ್ಲ ಬ್ರೋ? ಅಂದ್ರೆ ನಿಮಗ್ ಕಂಡಿಡಿತಾರ? ಹೌದಾ? ಓ, ಏನ್ ಗುರು ಮೇಲೆ. ಸೊ ಫೈನಲಿ ಮಲ್ಲೇಶ್ ಬ್ರೋ ನಾವು ಮೀಟ್ ಆಗಿದ್ದೀವಿ. ಮಲ್ಲೇಶ್ ಬ್ರೋ ಅವ್ರು ಹೇಳ್ತಾರೆ, ನಮ್ ಏರಿಯಾದ ವಿಡಿಯೋ ನಾನೇ ಮಾಡಿದ್ದೆ, ನೀವು ಮಾಡ್ತಾ ಇದೀರ ಅಂತ. ಫೈನಲಿ ಮಲ್ಲೇಶ್ ಬ್ರೋನ ಮೀಟ್ ಮಾಡಿದೀವಿ. ಸೊ ಎಲ್ಲರೂ ತುಂಬಾ ಆತರದಿಂದ ಕಾಯ್ತಾ ಇದ್ರೆ. ಎಲ್ಲರೂ ನನ್ನ ಫ್ಯಾನ್ಸ್, ಅಭಿಮಾನಿಗಳು, ನಿಮ್ಮ ಅಭಿಮಾನಿಗಳು ಹೇಳ್ಬೇಕಂದ್ರೆ. ಆದಷ್ಟು ಬೇಗ ಒಂದು ಕೊಲಾಬ್ ಇದೆ. ಹೌದು, ಅತಿ ಶೀಘ್ರದಲ್ಲಿ ವಿಡಿಯೋ ಬರುತ್ತೆ ಸರ್ವ್ ಬ್ರೋ ಚಾನಲ್ ಅಲ್ಲಿ. ನೋಡಿ ಫ್ರೆಂಡ್ಸ್, ಎಂಜಾಯ್ ಮಾಡಿ. ಸರ್ವ್ ಬ್ರೋ ಸಪೋರ್ಟ್ ಮಾಡಿ, ನಮ್ ಚಾನಲ್ಗೂ ಸಪೋರ್ಟ್ ಮಾಡಿ ಅಷ್ಟೇ. ನಮ್ದು ನಿಲ್ಸ್ಬಿಟ್ಟು ಮಾತಾಡ್ತೀವಿ. ನಿಮ್ದಂದ್ರೆ ಅದಕ್ಕೆ ಅದೇ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಅಂತಾರಲ್ಲ, ಆತರ. ಇವಾಗ ಏನಿಲ್ಲ ಬ್ರೋ, ನೀವು ಎಲ್ಲಾ ಮಿಕ್ಸಿಂಗ್ ಮಾಡ್ತಿದ್ದೀರಲ್ವಾ, ಅದೇ ಮಾಡ್ಕೊಳ್ಳಿ. ಅದಕ್ಕೆ ನಾವು ಶಾರು A to Z ಅಂತ ಇಟ್ಟಿದ್ದು. ನಾನು ಫಸ್ಟ್ ಶಾರು ವ್ಲಾಗ್ಸ್ ಅಂತ ಸ್ಟಾರ್ಟ್ ಮಾಡಿದ್ದೆ. ಆಮೇಲೆ ಮತ್ತೆ ಬೇಡ, ನಮ್ದು ಎಕ್ಸ್ಪೆರಿಮೆಂಟ್ಸ್, ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ದು ಎಕ್ಸ್ಪೆರಿಮೆಂಟ್ಸ್ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ದು ವಿಡಿಯೋ. ಆಮೇಲೆ ಯಾಕೋ ವರ್ಕೌಟ್ ಆಗ್ತಿಲ್ಲ ಅಂದ್ಬಿಟ್ಟು ವ್ಲಾಗ್ಸ್, ಆಮೇಲೆ ಇದು ಹಾಂಟಿಂಗ್, ಆಮೇಲೆ ಪ್ರ್ಯಾಂಕ್ಸ್ 3 ಕಂಬೈನ್ ಮಾಡ್ಕೊಂಡಿದ್ದು. ಇವಾಗ ಮಾಡಿದ್ದು ಸ್ವಲ್ಪ ಜನಕ್ಕೆ ಹೆಂಗಂತಂದ್ರೆ ಕಲರು, ಫಿಗರು, ವಾಯ್ಸು ಇಷ್ಟು ಮ್ಯಾಟ್ರ್ ಆದ್ರೆ ಮಾತ್ರ ವೈರಲ್ ಆಗ್ತದೆ. ಇಲ್ಲ ಬ್ರೋ, ಎಕ್ಸಾಂಪಲ್ ನಾನ್ ನೋಡಿ, ಹಿಂಗಿದ್ರು ನನ್ನ ಕನ್ನಡ ಆಡಿಯನ್ಸ್ ಬೆಳ್ಸೋರೆ. ಕಂಟೆಂಟ್ ಮ್ಯಾಟ್ರು, ಕಂಟೆಂಟ್ ಅಲ್ಲಿ ಫೋಕಸ್ ಮಾಡಿದ್ರೆ 100% ಬೆಳೀತೀವಿ. ಅರೆ, ಎಷ್ಟೋ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಬರೀ ಮಲ್ಲೇಶ್ ಬ್ರೋ ಕಮೆಂಟ್ಸ್ ನೋಡಿದ್ರೆ ಬರೀ ಮಲ್ಲೇಶ್ ಬ್ರೋನೇ. ಆ ಟೈಮಿಂದ ಹಂಗ ಕಷ್ಟ ಪಡ್ಕೊಂಡ್ ಬಂದ್ರಿ, ಮಳೆ ಗಾಳಿ ಹಾಗಂತ ಓಡಿ. ನಮ್ ಮಲ್ಲೇಶ್ ಬ್ರೋ ಸಿಂಪ್ಲಿಸಿಟಿ ನೋಡಿ, ಅಂದ್ರೆ ಎಷ್ಟು ಸಿಂಪಲ್ ಆಗಿದ್ದಾರೆ ಅಂದ್ರೆ, ನಾನ್ ಯಾರೋ ಚಿಕ್ಕವನು ಇನ್ನ ಬೆಳ್ದು ಇಲ್ಲ, ಚಿಕ್ಕವನು ಇನ್ನ ಹುಟ್ಟಿರೋನು, ಇವ್ರು ಬೆಳ್ದು ಎಲ್ಲೋ ಮೇಲಿದ್ದಾರೆ, ಬಿಲ್ಡಿಂಗ್ ಮೇಲೆ ಹತ್ತಿದ್ದಾರೆ, ಇನ್ನ ಕೆಳಗೆ ಗಿಡ ಕಲ್ಲು ಅನ್ಕೊಳ್ಳಿ. ಆ ತರ ನೋಡಿ, ಎಷ್ಟು ಸಿಂಪ್ಲಿಸಿಟಿ ಅವ್ರದ್ದು. ಅದೇನ್ ಬ್ರೋ, ಅದೇನ್ ಅಷ್ಟೊಂದ್ ಏನಿಲ್ಲ ಬ್ರೋ. ಏನಂತಂದ್ರೆ ನಮಗ್ ಮನುಷ್ಯರು ಬೇಕಷ್ಟೇ. ಅದಕ್ಕೋಸ್ಕರ ನಾನು ಯಾರ ಜೊತೆನೇ ಆಗ್ಲಿ ಹಿಂಗೆ, ಅವ್ರು ದೊಡ್ಡ ಯೂಟ್ಯೂಬರ್ ಆಗ್ಲಿ, ಚಿಕ್ಕ ಯೂಟ್ಯೂಬರ್ ಆಗ್ಲಿ, ನಮ್ಗೆ ಅದು ಏನಿಲ್ಲ ಬ್ರೋ, ಅದು ಮ್ಯಾಟ್ರ್ ಆಗಲ್ಲ. ನಮ್ಮ ಹತ್ರ ನಗ್ನಗ್ತಾ ಒಂದ್ 4 ಮಾತು ಖುಷಿಯಾಗಿ ಮಾತಾಡಿದ್ರೆ ಸಾಕು ಅಷ್ಟೇ. ನಾವು ಹಂಗೆ ಎಕ್ಸ್ಪೆಕ್ಟ್ ಮಾಡೋದು. ಮತ್ತೆ ಈ ಗೋಸ್ಟ್ ಹಂಟಿಂಗ್ ಮಾತ್ರ ಸ್ವಲ್ಪ ಯೋಚನೆ ಮಾಡಿ ಕಾಲಿಕ್ಕಿ, ಅದೊಂದು ಹೇಳ್ತೀನಿ ಅಷ್ಟೇ. ಆದ್ರೆ ನಮ್ಗೂ ಎಕ್ಸ್ಪೀರಿಯನ್ಸ್ ಆಯ್ತು. ಸ್ಟಾರ್ಟಿಂಗ್ ವಿಡಿಯೋ ನೋಡಿರ್ಬೋದು ನಮ್ದು, ಅದ್ರಲ್ಲಿ ಗುಂಪು, ನನ್ನ ಹಿಂದೆ ಫುಲ್ ಗುಂಪು ಅಂದ್ರೂ ಹಿಂದೆ ಯಾರಾದ್ರೂ ಬರ್ತಾರೆ. ಭಯ, ಅಷ್ಟು ಭಯ.
ಅಂದ್ರೆ ಇವಾಗ ಆ ಜಾಗದಲ್ಲಿ ಬಂದ್ಬಿಟ್ಟು ಯಾರು ಇರಲ್ಲ, ನಾವೊಬ್ರೆ ಸೈಲೆಂಟ್ ಆಗಿರುತ್ತೆ, ಫುಲ್ ಕತ್ಲೆ ಇರುತ್ತೆ. ಅದು ಕತೆಗಳು ಹೇಳಿರ್ತಾರೆ. ಫುಲ್ ಕತ್ಲೆ ಇರುತ್ತೆ. ಹೋಗ್ತಾ ಹೋಗ್ತಾ ನಮ್ಗೆ ಹೆಂಗ್ ಫೀಲ್ ಆಗ್ಬಿಡುತ್ತೆ ಅಂತಂದ್ರೆ ನಮ್ನ ಯಾರೋ ಅಬ್ಸರ್ವ್ ಮಾಡ್ತಿರೋ ತರ ಫೀಲ್ ಆಗುತ್ತೆ. ನಂಗೆ ಆಗಿದೆ ಅಬ್ಸರ್ವ್ ಮಾಡೋ ತರ. ಆಮೇಲೆ ಕತ್ಲೆಲಿ ಹೆಂಗಂತಂದ್ರೆ ಯಾರೋ ಹಿಂಗ್ ಓಡೋಗಿರೋ ತರ ಹಿಂಗೆಲ್ಲಾ ಕಾಣಿಸೋ ಸ್ಟಾರ್ಟ್ ಆಗ್ಬಿಡುತ್ತೆ. ಇನ್ನೊಂದು ಬ್ರೋ, ಅದ್ ಚಿಕ್ಕ ಏನಾದ್ರು ಎಲೆ ಅಲ್ಲಾಡ್ರು ಎಷ್ಟು ಭಯ ಆಗುತ್ತೆ. ಸೌಂಡ್ ಬರುತ್ತೆ. ಅದೆಲ್ಲ ಇಲ್ಲಿದ್ರೆ ಮಾತ್ರ ಬೈಯಲ್ವಾ ಬ್ರೋ ನಿಮ್ಗೆ? ನಮ್ಮ ಮಮ್ಮಿ ತುಂಬಾ ಸಪೋರ್ಟ್ ಮಾಡಿದ್ರು ಅವಾಗಿಂದ. ಸೇಮ್ ನಮ್ಮ ಮನೆಯಲ್ಲೂ ನಮ್ಮ ಅಮ್ಮ ಸಖತ್ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ನನಗೆ ಬೇರೆ ಕಡೆಯಿಂದ ನನಗೆ ತುಂಬಾ ಇದ್ ಬಂತು, ನೆಗೆಟಿವ್ಸ್ ಏಟ್ ಬಂತು. ನಮ್ಮ ಮಮ್ಮಿ ಒಬ್ಬರು ಸಪೋರ್ಟ್ ಮಾಡೋದ್ ಸ್ಟಾರ್ಟ್ ಮಾಡಿದ್ರು. ಯಾರು ಏನಾದ್ರು ಅನ್ಕೊಳ್ಳಿ, ನೀನ್ ಮಾಡಪ್ಪ, ನಿನ್ ಮೇಲೆ ನನ್ಗೆ ನಂಬಿಕೆ ಇದೆ, ಅದೊಂದು ಸಾಕು ಬ್ರೋ, ಸಾಕು. ನಮ್ಮ ಮಮ್ಮಿ ಸಪೋರ್ಟು ನನಗೆ. ನಿಮ್ ವೈಫ್ ಏನು ಬೈಯಲ್ಲ? ಏನಕ್ಕೆ ಮಾಡ್ತೀರಾ? ಅವ್ರೇನು ಬೈತಿದ್ದಿಲ್ಲ. ಅವ್ರು ಏನ್ ಹೇಳ್ತಿದ್ರು ಅಂದ್ರೆ, ಏನ್ ಮಾಡಿದ್ರು ಹುಷಾರಾಗಿ ಮಾಡು, ಮನೇಲಿ ಚಿಕ್ಕ ಮಕ್ಳಿದಾರೆ, ಈ ತರ. ಅವಾಗ ನಾನು ವಿಡಿಯೋ ಶೂಟ್ ಹೋಗಿ ಬಂದಿದ್ದ ದಿವಸನೇ ಅವ್ರು ಮಲ್ಕೊಂಡಿರ್ತಾರೆ. ನನ್ ಮನೆ ಒಳಗಡೆ ಬಂದಿದ ತಕ್ಷಣ ಇಬ್ರು 1 hour ಇಲ್ಲಾಂದ್ರೆ 1-2 hour ಆಗಿದ ತಕ್ಷಣ ಗಾಬರಿಯಲ್ಲಿ ಎದ್ ಕೂತ್ಕೊಂಡು ಅಲೋ ಸ್ಟಾರ್ಟ್ ಮಾಡ್ಬಿಡ್ತಿದ್ವಿ. ಅಂದ್ರೆ ಹೇಳ್ತಾರಲ್ಲ, ಹಿಂದೆ ಏನಾದ್ರು ಬಂದ್ಬಿಟ್ಟಿರುತ್ತೆ, ಕಾಲ್ ತೊಳ್ಕೊಂಡ್ ಮನೆ ಒಳಗಡೆ ಬರ್ಬೇಕು. ಹಂಗೆ ನಾನೇನಂತಂದ್ರೆ ಟಯರ್ಡ್ ಅಲ್ಲಿ ಬಂದಿರ್ತೀನಲ್ವಾ, ಅದೆಲ್ಲ ನಾನು ನೋಡಲ್ಲ. ಸೀದಾ ಆಮೇಲೆ ನನಗೆ ಏಟ್ ಮೇಲೆ ಏಟ್ ಬೀಳೋದು ಸ್ಟಾರ್ಟ್ ಆದ್ಮೇಲೆ ಎಲ್ಲ ಪ್ರೊಸೀಜರ್ ಫಾಲೋ ಮಾಡೋದು ಸ್ಟಾರ್ಟ್ ಮಾಡಿದೆ ನಾನು. 1 ವರ್ಷ ನಾನು ಕಲ್ಸ್ಬಿಟ್ಟಿದ್ದೆ ಬ್ರೋ ಗೋಸ್ಟ್ ಹಂಟ್ ಮಾಡ್ಬೇಕಂದ್ರೆ ಇವ್ರನ್ನ, ಮನೆಯವ್ರನ್ನೆಲ್ಲ. ನಮ್ ವೈಫ್ನ, ನಮ್ 2 ಮಕ್ಕಳನ್ನ ಅವ್ರ ಮಮ್ಮಿ ಮನೆಗೆ ಕಲ್ಸ್ಬಿಟ್ಟಿದ್ದೆ. ಇವಾಗ ಇದು ಕಾಲಿಗೆ ಬಿಡಿದಿರಿ, ಇದನ್ನ ಬಿಡಕ್ಕೂ ಆಗಲ್ಲ. ಸೊಸೈಟಿಯಲ್ಲಿ ಅವಮಾನ ಮಾಡ್ಬಿಡ್ತಾರೆ. ಎಷ್ಟೊಂದ್ ಜನ ನನ್ನ ಕೇಳ್ಬಿಟ್ರು, ಹೆಂಗಂತಂದ್ರೆ, ಏನ್ ಕಿತ್ ಗುಡ ಹಾಕ್ಬಿಡ್ತೀಯ, ಏನ್ ಯೂಟ್ಯೂಬರ ನೀನು, ಮಾಡ್ಬಿಡ್ತೀಯ ನೀನು, ಆಗುತ್ತಾ ನಿನ್ ಕೈಯಲ್ಲಿ, ಹಿಂಗೆಲ್ಲ ಅಂದ್ಬಿಟ್ಟಿದ್ರು. ಅದಕ್ಕೆ ಅವ್ರ ಹತ್ರ ಆದ್ರೂ ತೋರ್ಸ್ಬೇಕು ಅಂತ ಅಂದ್ಬಿಟ್ಟು ನಾನೇನ್ ಮಾಡೋದು, ಹಿಂದ್ಗಡೆ ಹೋಗ್ತಿದ್ದಿಲ್ಲ. ಮನೆಯವ್ರ ಹತ್ರ ಕಾಂಪ್ರಮೈಸ್ ಮಾಡ್ಕೊಂತ ಇದ್ದೆ. ನಾನು ಇವಾಗ ಇದನ್ನ ನಾನು ಸ್ಟಾಪ್ ಮಾಡಕ್ ಆಗಲ್ಲ, ಸ್ಟಾಪ್ ಮಾಡಿದ್ರೆ ಇಲ್ಲಿ ಆಚೆನೆ ನನಗೆ ಅವ್ರು ರೇಗ್ಸ್ಬಿಟ್ಟೆ ಇದ್ ಮಾಡ್ಬಿಡ್ತಾರೆ, ಆಗಲ್ಲ ಅಂತ ಅಂದ್ಬಿಟ್ಟು. ಅವ್ರೆಲ್ಲಾರು ನೆಗೆಟಿವ್ನೆಲ್ಲ ನಾನು ತಗೊಂಡಿದ್ದಕ್ಕೆ ಬ್ರೋ, ಕನ್ಸಿಸ್ಟೆನ್ಸಿ ಅಂತ ಹೇಳ್ತಾರಲ್ಲ, ನಾನು ಮಾಡ್ಕೊಂಡ್ ಬಂದೆ ಆರಾಮಾಗಿ. ಇವಾಗ ಹೆಂಗು ಪರವಾಗಿಲ್ಲ. ಈಗ ಅವ್ರ ಮಾತು ಕೇಳ್ಕೊಂಡು ನಾನು ಬಿಟ್ಬಿಟ್ಟಿದ್ರೆ. ಇವಾಗ ಅವ್ರು ಹೆಂಗ್ ಮಾತಾಡ್ತಾರ? ಒಂದ್ ಚಿಕ್ಕ ಇನ್ಸಿಡೆಂಟ್ ಬ್ರೋ. ಇವಾಗ ನೋಡಿದ್ರಲ್ಲ ನಮ್ದು ಹೆಂಗಿದೆ ಅಂತ. ಸ್ವಲ್ಪ ಹೈ ಕ್ಲಾಸ್ ಅಲ್ಲಿ ಇರೋರು ಇದ್ದಾರೆ ನಮ್ಮ ಫ್ಯಾಮಿಲಿ ಅವರು. ಅವರೆಲ್ಲರೂ ಬರ್ತಿದ್ದಿಲ್ಲ ನಮ್ ಇದಕ್ಕೆ, ಮನೆಗೆ ಬರಲ್ಲ. ನಮ್ಮ ಮಮ್ಮಿಗೆ ಬೇಜಾರು. ಅವರು ನಮ್ಮ ಫ್ಯಾಮಿಲಿಯವರು ಎಲ್ಲಾರ್ಗೂ ಕೊಡ್ತಿದ್ರು, ಏನಾದ್ರು ಫಂಕ್ಷನ್ ಇದೆ ಎಲ್ಲಾರನ್ನೂ ಕರೆಯೋರು. ನಮ್ದು ಸ್ವಲ್ಪ ಪೂರ್ ಫ್ಯಾಮಿಲಿ ಅಂತ ಅಂದ್ಬಿಟ್ಟು ನಮ್ಮ ಮನೆ ಮಾತ್ರ ಸ್ಕಿಪ್ ಸ್ಕಿಪ್ ಮಾಡೋರು ನಮ್ಮ ಫ್ಯಾಮಿಲಿಯಲ್ಲಿ. ನಮ್ಮ ಮಮ್ಮಿಗೆ ಅದೊಂದು ಬೇಜಾರು. ನಮ್ಮಪ್ಪ ಬಂದ್ಬಿಟ್ಟು ಫುಲ್ಲು ಡ್ರಿಂಕ್ಸ್ ಪಾರ್ಟಿ. ಅವ್ರನ್ನ ಇಲ್ಲ, ಅವ್ರು ತೀರೋದ್ರು. ಅದರಿಂದ ಅವ್ರಿಗೇನಾಗೋಯ್ತು, ಇವಾಗ ಅವ್ರ ಹಸ್ಬೆಂಡ್ ಬಂದು ಜಗಳ ಮಾಡ್ತಾರೆ, ಬೇಡ ಅಂತ ಅಂದ್ಬಿಟ್ಟು ಕರಿಯಲ್ಲ ನಮ್ಮ ಮನೆಯಲ್ಲಿ, ಯಾರನ್ನೂ ಕರಿಯಲ್ಲ ಯಾವ್ದಾದ್ರು ಫಂಕ್ಷನ್ ಇದ್ರು. ಆಮೇಲೆ ನಮ್ಮಮ್ಮ ನನ್ನ ಹತ್ರ ಹೇಳ್ತಾ ಇದ್ರು, ಏನಂತಂದ್ಬಿಟ್ಟು, ನೋಡಪ್ಪ ಈ ಥರ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಸಪೋರ್ಟ್ ಮಾಡಲ್ಲ, ನಮಗೆ ಯಾರು ಮರ್ಯಾದೆ ಕೊಡಲ್ಲ, ಯಾವ ಫಂಕ್ಷನ್ಗೂ ನಮ್ಮನ್ನು ಕರೆಯಲ್ಲ, ನೀನಾದರೂ ಏನಾದರೂ ಮಾಡು, ಏನಾದರೂ ಒಂದು ಲೈಫಲ್ಲಿ ಸೆಟ್ಲ್ ಆಗೋ ಥರ ಮಾಡ್ಕೊ. ಹಂಗಾಗಿ ನಾನು ಯೋಚನೆ ಮಾಡಿದೆ. ನಾನು ಓದೂನು ಅಷ್ಟೊಂದಿಲ್ಲ, 10ನೇ ಕ್ಲಾಸ್ ಸ್ಟಾಪ್ ಮಾಡಿದೆ. ಇವಾಗ ನಮ್ಮ ಮನೆಗೆ ಒಂದೊಂದು ವಾರ ಬಂದು ಇದ್ಬಿಟ್ಟು ಹೋಯ್ತಾರೆ. ಯಾರನ್ನ ಕರೆದ್ರು ಕರೆದಿಲ್ಲ ಅಂದ್ರೂ ನಮ್ಮ ಮಮ್ಮಿನ ಫಸ್ಟ್ ಕರೀತಾರೆ, ಸಾಕು ಖುಷ್. ಹೋಗ್ಯ ಇವಾಗ ಎಲ್ಲಾರ್ಗು ಫೋನ್ ಮಾಡ್ಕೊಂಡು, ಇವ್ನು ನಮ್ಮ ಅಣ್ಣ ಕಣ, ಇವ್ನು ನಮ್ಮ ತಮ್ಮ ಕಣ, ಇವಾಗ ಚಿಕ್ಕಮ್ಮ ಮಗ ಕಣ ಹೇಳ್ಕೊಂಡ್. ಅವಾಗ ಹೇಳ್ಕೊಳಕ್ಕೂ ಅವ್ರಿಗೊಂಥರ ಚೆನ್ನಾಗೇ ಓದಿಸಿದ್ರು ಮನೇಲಿ, ಇಂಗ್ಲಿಷ್ ಮೀಡಿಯಂ ಎಲ್ಲ. ನಿಮ್ಗೆ ಗೊತ್ತಲ್ಲ ಹುಡುಗರು ಸಹವಾಸ ಬಿಟ್ರಿ ನಂಗೆ ಏನೇ ಆಗ್ಲಿ ಬ್ರೋ. ಇವಾಗ ನಾವು ಒಂದು ಟಾರ್ಗೆಟ್ ಇಕ್ಕೊಬೇಕು. ಇದು ಟಾರ್ಗೆಟ್ ಅಂದ್ರೆ 200ಗೆ ಸಬ್ಸ್ಕ್ರೈಬರ್, 500ಗೆ ಸಬ್ಸ್ಕ್ರೈಬರ್ ಮ್ಯಾಟ್ರ್ ಅಲ್ಲ. ಏನೋ ಒಂದು ನಮ್ ಕಮ್ಮಿ ಇರುತ್ತೆ ನಮ್ಮ ಲೈಫಲ್ಲಿ, ಅದನ್ನ ಅಚೀವ್ ಮಾಡ್ಬೇಕು. ಅದನ್ನ ಅಚೀವ್ ಮಾಡ್ಬೇಕಂದ್ರೆ ನಾವು ಏನ್ ಮಾಡಿದ್ರೆ, ಯಾವ ದಾರಿಯಲ್ಲಿ ಹೋದ್ರೆ ಅದು ಅಚೀವ್ ಆಗುತ್ತೆ, ಅದನ್ನ ಯೋಚನೆ ಮಾಡಿ ಥಿಂಕ್ ಮಾಡಿಕೊಂಡು ಆ ದಾರಿ ಕಡೆ ಓಡ್ತಾ ಇರ್ಬೇಕು ಬ್ರೋ. ಅದಾದ್ಮೇಲೆ ಆಟೋಮೆಟಿಕ್ ನಿಮ್ಗೆ ಸಿಗ್ಬಿಡುತ್ತೆ ಅದು ಆರಾಮಾಗಿ.
ನಮ್ಮ ಮಲ್ಲೇಶ್ ಬ್ರೋ ಇಂದ ಕಲಿಯೋದು ಭಾರಿ ಇದೆ. ಏನಿಲ್ಲ ಬ್ರೋ, ಅದೇ ನಾವು ಏಟು ಪಡ್ಕೊಂಡ್ ಬಂದಿದ್ದೀರಲ್ವಾ, ನಿಮ್ಗೆ ಇವಾಗ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ದಿನದಲ್ಲಿ. ನೆಗೆಟಿವ್ ಕಮೆಂಟ್ಸ್ ಎಲ್ಲ ಯಾವ್ದು ತಲೆಗೆ ಇಡ್ಸ್ಕೊಂಬೇಡಿ. ನೆಗೆಟಿವ್ ಕಮೆಂಟ್ಸೇ ನೋಡ್ಬೇಡಿ. ನೋಡಿದ್ರು ಅದೊಂದು ಪಾಸಿಟಿವ್ ಆಗಿ ತಗೊಳ್ಳಿ. ಅವ್ರು ಹೇಳ್ತಾರೆ ನೆಗೆಟಿವ್ ಏನಾದ್ರು ಹಿಂಗ್ ಮಾಡಿದ ಅದನ್ನ ನಾವು ಚೇಂಜ್ ಮಾಡೋಕೆ ಅವರೇ ಬಂದು ಪಾಸಿಟಿವ್ ಆಗಿ ಹಾಕ್ಬೇಕು. ನನಗೆಲ್ಲ ನೆಗೆಟಿವ್ ಏನ್ ಮಾಡಿದ್ರು, ಎಷ್ಟು ಟೈಮಿಂಗ್ಸ್ ತೋರಿಸ್ತೀನಿ ನಾನು, ಗೂಗಲ್ ಟೈಮಿಂಗ್ಸ್ ತೋರಿಸ್ತೀನಿ, ಎಲ್ಲ ಪ್ರತಿಯೊಂದು ತೋರಿಸ್ತೀನಿ, ಆದ್ರೂ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ. ಅದು ಸುಳ್ಳು ಗಿಲ್ಲು ಅಂತ ಅಂದ್ಬಿಟ್ಟು ನೆಗೆಟಿವ್ ಕಮೆಂಟ್ಸ್ ಬರುತ್ತೆ. ನನಗೆ 10 ಜನ ಪಾಸಿಟಿವ್ ಹಾಕೋದ್ರು ಅದನ್ನ ನಾನು ನೋಡಲ್ಲ. ನೆಗೆಟಿವ್ ಒಂದ್ ಕಮೆಂಟ್ ಮಾತ್ರ ಚುಚ್ತಾ ಇರುತ್ತೆ ಬಂದು ಏನಕ್ಕೆ ಹಾಕ್ಬಿಟ್ರು, ಎಲ್ಲಾ ಕರೆಕ್ಟ್ ಆಗಿ ಮಾಡ್ತಿದ್ದೀನಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಯೋಚನೆ ಮಾಡಿ ಅದನ್ನ ಚೇಂಜ್ ಮಾಡೋದ್ ಸ್ಟಾರ್ಟ್ ಮಾಡ್ತೀನಿ. ಹಂಗೆ ಅದು ತಿದ್ಕೊಳ್ಬೇಕು. ಅವ್ರು ನೆಗೆಟಿವ್ ಇಂದ ಕಲ್ತ್ಕೊಬೇಕು ಬ್ರೋ, ನಾವ್ ಅಷ್ಟೇ. ಭಾರಿ 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 ಇದೆ ತುಂಬಾ. ಹೌದು, ಹಿಂಗೆ ಗೋಸ್ಟ್ ಅಂಟೇ ಅಲ್ಲ ಬ್ರೋ, ಯಾವ್ದೇ ಆಗ್ಲಿ. ಇವಾಗ ನೀವು ಮಾಡ್ತಿರಲ್ಲ ಫ್ರ್ಯಾಂಕ್ ವಿಡಿಯೋಸ್, ಅದ್ರಲ್ಲೇ ಆಗ್ಲಿ ಎಲ್ಲಾದ್ರಲ್ಲೂ ನೆಗೆಟಿವ್ ಬಂದೇ ಬರುತ್ತೆ. ಯಾವ್ದಕ್ಕೂ ತಲೆಗೆಡ್ಸ್ಕೊಂಡ್ಬಾರ್ದು. ನೆಗೆಟಿವ್ ಆಗ್ತಿದ್ದಾರೆ ಅಂತಂದ್ರೆ ಸಪೋರ್ಟ್ ಮಾಡೋರು 1000 ಜನ ಇದ್ದಾರೆ. ಒಬ್ರು ನೆಗೆಟಿವ್ ಆಗ್ತಾರೆ ಅಂದ್ರೆ 1000 ಜನ ಸಪೋರ್ಟ್ ಮಾಡೋರು ಇದ್ದಾರೆ. ಅವ್ರಿಗೋಸ್ಕರ ನಾನು ಹೆಂಗ್ ಮಾಡೋದು ಸ್ಟಾರ್ಟ್ ಮಾಡಿದೆ ಅಂದ್ರೆ, 100 ಜನ ನೆಗೆಟಿವ್ ಆಗ್ತಾರೆ ಅನ್ಕೊಳ್ಳಿ, ಅದ್ರಲ್ಲಿ ಒಂದೇ ಒಂದು ಪಾಸಿಟಿವ್. ನೆಕ್ಸ್ಟ್ ವಿಡಿಯೋ ಆ ಪಾಸಿಟಿವ್ ಕಮೆಂಟ್ ಮಾಡಿರ್ತಾರೆ ನೋಡಿ, ಅವ್ರಿಗೋಸ್ಕರ ವಿಡಿಯೋ ಮಾಡೋದು ಸ್ಟಾರ್ಟ್ ಮಾಡ್ತೀವಿ. ಎಲ್ಲರೂ ಏನೋ ಗೋಸ್ಟ್ ಹಂಟ್ ಮಾಡ್ಬೇಕಾರೆ ಮಲ್ಲೇಶ್ ಬ್ರೋನ ಆ ತರ ನೋಡಿರ್ತಾರೆ, ಈ ತರ ನೋಡೋದು ಮೊದಲನೇ ಸರಿ ಅನ್ಸುತ್ತೆ. ತುಂಬಾ ಡಿಫ್ರೆನ್ಸ್ ಇದೆ ಬಿಡಿ ಬ್ರೋ. ಆದ್ರೆ ನಾನು ಪರ್ಸನಲ್ ಆಗಿ ಫಸ್ಟ್ ಟೈಮ್ ಕಾಲ್ ಮಾಡಿದಾಗ್ಲೂ ಹೆವಿ ಡಿಫ್ರೆನ್ಸ್. ಅದ್ರಲ್ಲಿ ಮಾತಾಡೋ ತರ, ಅದ್ರಲ್ಲಿ ನಡ್ಸೋ ತರ ಇಲ್ಲಿಲ್ಲ. ನಾರ್ಮಲ್ ಆಗಿರ್ತಾರೆ, ಸಿಂಪಲ್ ಆಗಿ. ಫಸ್ಟ್ ಆಫ್ ಆಲ್ ನಾನು ಒಂದು 100K ಸಬ್ಸ್ಕ್ರೈಬರ್ ಇರೋ ಯೂಟ್ಯೂಬರ್ ತರ ನಾನು ಫೀಲೇ ಆಗಲ್ಲ. ನಾನು ನಾರ್ಮಲ್ ಆಗೇ ಇರ್ತೀನಿ. ನಾನ್ ನೋಡಿದ್ನಲ್ಲ ನಿಮ್ ಜೊತೆ ಅಲ್ಲೆಲ್ಲ ಬಂದಾಗ, ಏನು ನಾರ್ಮಲ್ ಅಷ್ಟೇ. ಸೊ ಗೈಸ್, ಫೈನಲಿ ಮಲ್ಲೇಶ್ ಬ್ರೋನ ಮೀಟ್ ಮಾಡಿ ಬರ್ತಾ ಇದೀವಿ. ಅವ್ರ ಮನೇಲಿ ಒಂದು ಫಂಕ್ಷನ್ ಇತ್ತು, ಅವ್ರ ಮಗಳು ಬರ್ತಡೇ ಕರೆದಿದ್ರು, ಹೋಗಿದ್ವಿ. ನನ್ಗೆ ಫೀಲ್ ಆಗಿಲ್ಲ ಗುರು, ಫಸ್ಟ್ ಟೈಮ್ ಮಲ್ಲೇಶ್ ಬ್ರೋನ ಮೀಟ್ ಮಾಡ್ತಾ ಇದೀನಿ ಅಂತ. ಹೇಗ್ ಫೀಲ್ ಆಗ್ತಾ ಇತ್ತು ಅಂದ್ರೆ ತುಂಬಾ ವರ್ಷದ ಪರಿಚಯ, ತುಂಬಾ ಹಳೆ ಫ್ರೆಂಡ್, ನನ್ನ ಫ್ರೆಂಡ್ ಅಂತ ಅನ್ಸ್ತಾ ಇತ್ತು. ಆಮೇಲೆ ಇನ್ನೊಂದೇನಂದ್ರೆ ಮನುಷ್ಯ ಡೌನ್ ಟು ಅರ್ತ್ ಗುರು. ಏನೇ ಕೇಳು, ಏನ್ ಹೆಲ್ಪ್ ಬೇಕು ಕೇಳಿ ಶಾರು, ನಾನ್ ಹೆಲ್ಪ್ ಮಾಡ್ತೀನಿ ಅಂತಾರೆ. ಅಂತ ಒಳ್ಳೆ ಮನುಷ್ಯ. ಅವ್ರ ಮನೆಯಲ್ಲೂ ಕೂಡ ಅಷ್ಟೇ ಪ್ರೀತಿ ಕೊಟ್ರು. ಭಾರಿ ಖುಷಿ ಆಯ್ತು. ಹಾಗೂ ಅವ್ರ ಜೊತೆ ಮುಂದೆ ನೆಕ್ಸ್ಟ್ ಒಂದು ಕೊಲ್ಯಾಬ್ ಆಗ್ತಾ ಇದ್ದೀನಿ. ಕೊಲ್ಯಾಬ್ ವಿಡಿಯೋ ಬರ್ತಾ ಇದೆ, ಸ್ಟೇ ಟ್ಯೂನ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಅಂಡ್ ಅಲ್ಲಾಹ್ ಹಾಫಿಸ್.